ಹಾಯ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ರಾಜಾಜಿನಗರದಲ್ಲಿರುವ ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದೀನಿ. ನಾನು ಆಫ್ಟರ್ನೂನಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ಯಾಟೂ ಸ್ಟುಡಿಯೋಗೆ ಆಲ್ರೆಡಿ ನಮ್ಮ ಮನೆಯವ್ರು ಬಂದಿದ್ದಾರೆ. ಯಾವ ಥರ ಬೇಕು ಏನು ಎತ್ತ ಅಂದ್ಬಿಟ್ಟು ಸ್ವಲ್ಪ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಸೈಜ್ ವೈಸ್ ಆಗಿರ್ಬೋದು, ಅಮೌಂಟ್ ಇಶ್ಯೂ ಆಗಿರ್ಬೋದು ಎಲ್ಲನೂ ಮಾತಾಡ್ತಾ ಇದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ರು ಟ್ಯಾಟೂ ಹಾಕೋಕ್ಕೆ ಅಂತ ಅಂದ್ಬಿಟ್ಟು. ಫಸ್ಟು ಹ್ಯಾಂಡ್ನ ಫುಲ್ಲು ವಾಶ್ ಮಾಡ್ಕೋತಾರೆ. ಸೈಜ್ ವೈಸ್ ತಿಳ್ಕೊಬೇಕಲ್ಲ ಅಂತ ಅಂದ್ಬಿಟ್ಟು ಪ್ರಿಂಟೆಡ್ ಎಲ್ಲ ಹಾಕ್ತಿದ್ರು. ಈ ಟ್ಯಾಟೂ ನೀಡಲ್ಸ್ ಎಲ್ಲ ಎಕ್ಸ್ಪೈರಿ ಚೆಕ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮಗೆ ಕೊಡ್ತಾರೆ. ನಾವು ಎಕ್ಸ್ಪೈರಿ ನೋಡಿಬಿಟ್ಟು ಕೊಡಬೇಕು, ಯಾಕಂದರೆ ಸೇಫ್ ಅಲ್ವಾ. ಏನಾದರೂ ಎಕ್ಸ್ಪೈರಿ ಡೇಟ್ ಎರೇಸ್ ಆಗಿದ್ದು ಮತ್ತೊಂದು ಆಗಿದ್ದರೆ ನಮಗೆ ಸೈಡ್ ಎಫೆಕ್ಟ್ ಹೊಡೆಯೋದು. ಹಾಗಾಗಿ ಅವರೇ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ಈ ಥರ ಎಲ್ಲ ಕೊಡ್ತಾರಲ್ಲ, ಬೇರೆ ಕಡೆನೂ ಕೊಡ್ತಾರೆ ಬಟ್ ನನಗೆ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಇಲ್ಲಿ ನೋಡಿದ್ದು. ನಮ್ಮ ಮನೇಲಿ ಜೋಶಲ್ಲಿದ್ದಾರೆ. ಬಟ್ ಟ್ಯಾಟೂ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಪರಿಸ್ಥಿತಿ ನೋಡಬೇಕು ಹೆಂಗಿತ್ತು ಅಂತ ಅಂದ್ಬಿಟ್ಟು. ನೋವು ಆಗ್ತಿದ್ರು ನನ್ನ ಮುಂದೆ ತೋರಿಸ್ಕೊತಾ ಇಲ್ಲ. ನಾನು ಆಡ್ಕೊತೀನಲ್ಲ ಅಂದ್ಬಿಟ್ಟು ನನ್ನ ಮುಂದೆ ತೋರಿಸ್ಕೊತಾ ಇಲ್ಲ. ಆದರೂ ಹಾಕ್ಸ್ಕೊಂಡ್ರು, ಯಾಕಂದರೆ ತುಂಬ ಇಷ್ಟಪಟ್ಟು ಹಾಕ್ಸ್ಕೊತಾ ಇರೋರಿಗೆ ಯಾವುದೇ ರೀತಿ ನೋವು ಆಗಲ್ಲ. ಅಮ್ಮನೇ ಸೆಲೆಕ್ಟ್ ಮಾಡಿ ಟ್ಯಾಟೂ ಡಿಸೈನ್ ಮಾತ್ರ ಬಂದ್ಬಿಟ್ಟು ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಪಿಕ್ಚರು. ಆ ಪಿಕ್ಚರಲ್ಲಿ ನಾನಿಲ್ಲ ಅಂತ ಅಂದ್ಬಿಟ್ಟು ರೇಗಿಸ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ನೀನು ಬರ್ತೀಯ ಬಿಡು ಅಂತ ಹೇಳ್ತಾಯಿದ್ರು. ಸರಿ ಬೇಡ, ಇನ್ನೊಂದ್ಸತಿ ಯಾವುದೂ ರೀತಿ ಟ್ಯಾಟೂ ಹಾಕ್ಸ್ಕೋಬೇಡ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಅಂತ ನಾನು ಹೇಳ್ತಿದ್ದೆ. ಸರಿ ಆಯ್ತಮ್ಮ ಅಂತ ಅಂದ್ಬಿಟ್ಟು ಸುಮ್ಮನಾದರು. ನಾನು ಹೇಳ್ತಾಯಿದ್ದೆ ನನಗೊಂದು ಚುಕ್ಕೆ ಇಕ್ಸು, ಯಾವ ಥರ ಫೀಲ್ ಆಗುತ್ತೆ, ನಾನು ಅಷ್ಟೊತ್ತಿಗೆ ಹಾಕ್ಸ್ಕೊತೀನಿ ಟ್ಯಾಟೂನ ಅಂತ ಕೇಳ್ತಾಯಿದ್ದೆ. ಸರಿ ಆಯಿತು, ಇವಾಗ ನಿನ್ನ ಕೈ ಇಂಜುರಿ ಆಗಿದೆ, ಬೇಡ ನೆಕ್ಸ್ಟ್ ಟೈಮ್ ನಾನು ಹಾಕ್ಸ್ತೀನಿ, ಮಿಸ್ ಮಾಡಲ್ಲ ಅಂತ ಕೇಳ್ತಾಯಿದ್ರು. ಅವ್ರ ಹೆಸರು ಬಂದ್ಬಿಟ್ಟು ಸುದಿಗೌಡ ಅಂತ ಅಂದ್ಬಿಟ್ಟು. ರಾಜಾಜಿನಗರ ಅಕ್ಕಪಕ್ಕದಲ್ಲಿರೋರ್ಗೂ ಗೊತ್ತಿರುತ್ತೆ ಟ್ಯಾಟೂ ಸ್ಟುಡಿಯೋ ಸುದಿಗೌಡ ಅಂತ ಅಂದರೆ. ನಿಮ್ಗೇನಾದರೂ ರಿಕ್ವೈರ್ಮೆಂಟ್ ಏನಾದರೂ ಇದ್ದರೆ, ಟ್ಯಾಟೂ ಹಾಕ್ಸ್ಕೋಬೇಕೇನಾದರೂ, ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗಿ. ನನ್ನ ಪರ್ಸ್ನಲಾಗಿ ಹೇಳಬೇಕು ಅಂದರೆ ಫಿನಿಶಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಇಲ್ಲಿ ಬಂದು ಅಮೌಂಟ್ ಎಲ್ಲ ಮ್ಯಾಟ್ರೇ ಆಗಲ್ಲ. ನನಗೇನಿದ್ರು ಚೆನ್ನಾಗಿ ಹಾಕ್ಬೇಕು ಟ್ಯಾಟೂ ಅಷ್ಟೇ ಇದ್ದಿದ್ದು. ಅಮೌಂಟು ಅಷ್ಟೇ ತುಂಬ ಕಡಿಮೆನೇ ಇರುತ್ತೆ. ಬೇರೆಯವ್ರಿಗೆ ಹೋಲಿಸ್ಕೊಂಡೆ ಇವ್ರ ಹತ್ರ ಕಡಿಮೆ ಬಜೆಟಲ್ಲೇ ನೀವು ಹಾಕ್ಸ್ಕೋಬೋದು ಟ್ಯಾಟೂನ. ರಾಜಾಜಿನಗರ ನಿಯರ್ ಯಾರು ಇರ್ತಾರೋ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡು ಹೋಗ್ಬೋದು. ಮುಂಚೆನೇ ಡೈರೆಕ್ಟ್ ಹೋಗಕ್ಕೆ ಹೋಗಬೇಡಿ. ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ಇದ್ದೀರಲ್ಲ ಫೈನಲ್ ಲುಕ್ ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ ಅಲ್ವಾ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಿಮಗೆ ಮಿಸ್ಟೇಕ್ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಕರೆಕ್ಷನ್ ಮಾಡ್ಕೊತೀನಿ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಒಂದಲ್ಲ 2 ದೇವಸ್ಥಾನಕ್ಕೆ ಹೋಗಬೇಕು. ಯಾಕಂದರೆ ಈ ನಮ್ಮ ಏರಿಯಾದಲ್ಲಿ 2 ಹಬ್ಬ ನಡೀತಿದೆ. ಒಂದು ನೀಲಕಂಠೇಶ್ವರ ಟೆಂಪಲಲ್ಲಿ ಹಬ್ಬ ನಡೀತಿದೆ, ಇನ್ನೊಂದು ಬಂದ್ಬಿಟ್ಟು ಓಂ ಶಕ್ತಿ ಜಾತ್ರೆ. ಇವತ್ತು ಶಿವರಾತ್ರಿ ಹಬ್ಬದ ದಿನವೇ ಓಂ ಶಕ್ತಿ ಜಾತ್ರೆ. ಅಲ್ಲಿ ಮಾತ್ರ ಮಸ್ತಾಗಿ ನಡೆಯುತ್ತೆ. ನನಗಂತೂ ತುಂಬ ಇಷ್ಟ. ಪ್ರತಿ ವರ್ಷನೂ ಹೋಗ್ತೀನಿ, ಈ ವರ್ಷನೂ ಹೋಗ್ತಾ ಇದ್ದೀನಿ. ಈ ವರ್ಷ ಲಾಗ್ ಮೂಲಕ ನಿಮಗೆ ನಮ್ಮ ಜಾತ್ರೆ ತೋರಿಸ್ಕೊಡ್ತೀನಿ ಬನ್ನಿ. ಅನ್ನೋದೊಂದು ಸಡಗರ. ಆದರೆ ಅದರಲ್ಲೂ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ರೆ ಒಬ್ಬಳೇ ಹೋಗಬೇಕು. ಅಲ್ಲೂ ನಮ್ಮ ಮನೆಯವ್ರನ್ನ ನೆನೆಸ್ಕೊಂಡೆ. ಬಟ್ ಅವರು ಕೆಲಸದಿಂದ ಬರೋದು 10-11 ಗಂಟೆ ಆಗುತ್ತೆ. ನೀನೇ ಹೋಗ್ಬಿಟ್ಪಾ, ನನ್ನ ಹೆಸ್ರಾಗೆ ದೇವ್ರಿಗೆ ಕಾಣಿಕೆ ಹಾಕ್ಬಿಟ್ಪಾ ಅಂತ ಹೇಳ್ತಾರೆ. ಏನು ಮಾಡೋದು, ಎಲ್ಲ ಟೈಮು ಒಂದೇ ಇರಲ್ವಲ್ಲ. ಆದರೆ ನಾನು ಇಲ್ಲಿ ಮನೆ ಹತ್ರ ನೀಲಕಂಠೇಶ್ವರ ಟೆಂಪಲ್ಗೆ ಬಂದೆ. ದೇವಸ್ಥಾನಕ್ಕೆ ಬರ್ತಾ ಇದ್ದಂಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಪುಟ್ಟ ಮಕ್ಕಳು ದರ್ಶನ ಮಾಡೋಕ್ಕೆ ಅಂತ ಹೋಗ್ತಾಯಿದ್ರು. ಅವ್ರನ್ನ ನೋಡಿಕೊಂಡು ಮಾತಾಡಿಸ್ಕೊಂಡು ಒಳಗಡೆ ಹೋದೆ. ದೇವ್ರು ಮಾತ್ರ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಅಷ್ಟು ದೇವರೇ ಬಂದು ಗರ್ಭಗುಡಿಲಿ ಕುಂತಿದ್ದಾನೇನೋ ಅನ್ನೋಷ್ಟು ಚೆನ್ನಾಗಿ ಕಾಣ್ತಿತ್ತು. ಆ ದೇವ್ರ ದರ್ಶನ ಮಾಡಿಕೊಂಡು ಗರ್ಭಗುಡಿ ಎಲ್ಲ ಒಂದು ಸುತ್ತ ಹಾಕ್ಕೊಂಡು ಈಚೆ ಬಂದೆ. ನಾಳೆ ಜಾಗರಣೆ ಇರೋದ್ರಿಂದ ಎಲ್ಲ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಮಾರ್ನಿಂಗೋಸ್ಕರ. ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ಓಂ ಶಕ್ತಿ ದೇವಸ್ಥಾನ ಜಾತ್ರೆ ನೋಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಬಂದೆ. ನಮ್ಮ ಮನೆಯಿಂದ ಇಲ್ಲಿಗೆ ಬಂದ್ಬಿಟ್ಟು ಒಂದು 300 ಮೀಟ್ರು ಆಗುತ್ತೆ, ನಡ್ಕೊಂಡು ಬರಬೇಕು. ಅಲ್ಲಿ ನೋಡ್ರೆ ಜನ ಸಾಗರನೇ ಐತೆ. ಹೋಗೋಕ್ಕೆ ಆಗ್ತಿಲ್ಲ. ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕಾಡೋ ಅಷ್ಟಕ್ಕೆ ಇಲ್ಲಿ ಸಿಕ್ಕಿದ್ಲು. ಅವಳನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಅಂತ ಹೋದು. ಒಳಗಡೆ ಹೋದರೆ ಅಲ್ಲಿ ನೋಡಿದ್ರೆ 2 ಕಿಲೋಮೀಟ್ರ್ ದೂರದಿಂದನೇ ನಿಂತಿದ್ದಾರೆ ಜನ. ಹೆಂಗೋ ನಮಗೆ ಐನೂರು ಪರಿಚಯ ಇದ್ದರು. ಯಾಕಂದರೆ ನಾನು ಯಾವಾಗಲೂ ಅಲ್ಲಿ ದೀಪ ಹಚ್ಚಕ್ಕೆ ಹೋಗಿವಿ, ಆದ್ದರಿಂದ ಅವ್ರು ಪರಿಚಯ ಆಗಿದ್ದರು. ಅವರು ನನಗೆ ಡೈರೆಕ್ಟು ಗರ್ಭಗುಡಿಗೆ ಕರ್ಕೊಂಡೋಗ್ಬಿಟ್ರು. ಹೋಗಿ 5 ನಿಮಿಷ ಅಮ್ಮನ ನೋಡ್ಕೊಂಡು ಬಾ ಅಮ್ಮ ಅಂತ ಅಂದ್ಬಿಟ್ಟು ಹೋಗಿ ನೆಮ್ಮದಿಯಾಗಿ ದೇವ್ರನ್ನ ನೋಡಿಕೊಂಡು ಈಚೆ ಬಂದೆ. ಬೆಂಗಳೂರು ಬಂದಾಗಿಂದನೂ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಎಂದೂ ನಾನು ಗರ್ಭಗುಡಿ ಒಳಗಡೆ ಹೋಗಿರಲಿಲ್ಲ. ಈ ಜಾತ್ರೆಯಲ್ಲಿ ನಾನು ಗರ್ಭಗುಡಿ ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಈಚೆ ಬಂದಿದ್ದು. ತುಂಬ ಖುಷಿ
ಖುಷಿ ಆಯಿತು. ಐನೋರ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಸಾಲದು. ಈಚೆ ಬಂದು ನೋಡಿದ್ರೆ ಮೆರವಣಿಗೆ ದೇವರೆಲ್ಲ ಈಚೆ ಕುಂತಿದ್ದು, ಅವನ್ನೆಲ್ಲ ನೋಡಿಕೊಂಡು ಅವಕ್ಕೆಲ್ಲ ನಮಸ್ಕಾರ ಹಾಕ್ಕೊಂಡು ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ಈಚೆ ಬಂದು ಓಂ ಶಕ್ತಿ ಅಮ್ಮ ಅಂದರೆ ನಂಗೆ ತುಂಬ ಎಮೋಷನಲ್. ಯಾಕಂದರೆ 2 ವರ್ಷ ಮಾಲೆ ಹಾಕ್ಸ್ಕೊಂಡೋಗಿದ್ದೀನಿ. 2 ವರ್ಷ ನಾನು ಏನು ಅಂದ್ಕೊಂಡಿದ್ದೀನೋ ಎಲ್ಲ ಕೊಟ್ಟಿದ್ದಾಳೆ ಅಮ್ಮ. ಅದೇ ರೀತಿ ನಾನು ಮುಂದಕ್ಕೂ ಚೆನ್ನಾಗಿರ್ತೀನಿ ಅನ್ನೋ ಅಷ್ಟು ನಂಬಿಕೆ ನನಗಿದೆ. ನಿಮಗೂ ಏನಾದರೂ ಕಷ್ಟ ಅಂತ ಇದ್ದರೆ ಅಮ್ಮನ ಹತ್ರ ಬಂದು ಕೇಳ್ಕೊಳ್ಳಿ, ಅಮ್ಮ ಒಳ್ಳೇದು ಮಾಡೇ ಮಾಡ್ತಾಳೆ. ಶಕ್ತಿ ಅಮ್ಮನ ಜಾತ್ರೆ ಕೊಂಡ ಆರಿಸೋದು ಯಾರು ನೋಡಿಲ್ಲ ಅಂತ ಅಂದರೆ ಈ ವಿಡಿಯೋ ಮೂಲಕ ನೋಡಿ ಖುಷಿ ಪಡಿ. ಅಮ್ಮ ನೋಡಿ ಯಾವ ರೀತಿ ಬಂದು ಹೋಗುತ್ತೆ. ಇಲ್ಲಿ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಆದರೂ ವಿಡಿಯೋ ಮಾಡಿದ್ದೀನಿ. ಯಾಕೆ ದೇವಸ್ಥಾನದಲ್ಲಿ ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದರೆ ಅಮ್ಮ ಶಕ್ತಿ ಕಳ್ಕೊತಾಳೆ ಅಂತ ಹೇಳ್ತಾರೆ. ಅದು ನನಗೆ ಸರಿಯಾಗಿ ಗೊತ್ತಿಲ್ಲ. ಮತ್ತೊಂದು ವಿಷಯ ಅಂತ ಅಂದರೆ ಅಮ್ಮಂಗೆ ದೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಾವು ಯಾಕೆ ಮಾಡ್ತೀವಿ, ನಮ್ಮ ಮೆಮೊರಿಗೋಸ್ಕರ ಅಂತ ಮಾಡ್ತೀವಿ. ಈ ವರ್ಷ ಇಲ್ಲಿ ಹೋಗಿದ್ದು, ಮುಂದಿನ ವರ್ಷ ಇನ್ಯಾವ ದೇವಸ್ಥಾನಕ್ಕೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ಈ ಫುಲ್ಲು ವಿಡಿಯೋ ನೋಡಿ ತುಂಬ ಖುಷಿ ಪಡ್ತೀರಾ ನೀವು. ನನಗೆ ತುಂಬ ಇಷ್ಟ ಆಗಿದೆ. ಎಲ್ಲರಿಗೂ ಅಮ್ಮ ಒಳ್ಳೇದು ಮಾಡಲಿ ಅಂತ ಅಂದ್ಕೊತೀನಿ.